ದತ್ತಾತ್ರೇಯರ ಯೋಗ ಸಾಮರ್ಥ್ಯದ ಮೂಲಕ ಅಂತಹ ಅನುಗ್ರಹದ ಮೂಲಕ ಅಂತಹ ಯೋಗವನ್ನು ಪಡ್ಕೊಂಡವ. ಇವತ್ತು ನಾವು ಕಾರ್ತವೀರ್ಯ ಅಂತ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ನಷ್ಟದ್ರವ್ಯ ಪ್ರಾಪ್ತಿ ಆಗ್ತದೆ. ಈ ಅನುಸಂಧಾನ ಬೇಕು. ಕಾರ್ತವೀರ್ಯನಿಗೆ ನಾವು ಕಳಕೊಂಡ ವಸ್ತು ಅವನ ಕಣ್ಣಿಗೆ ಬೀಳ್ತಾ ಉಂಟು ಅಂತ ಸ್ಮರಣೆ ಅನುಸಂಧಾನದಿಂದ ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಗ್ ತಸ್ಯ ಸಂಸ್ಮರಣಾದೇವ ಗತಂ ನಷ್ಟಂ ಚ ಲಭ್ಯತೆ ಅಂತ ನಾವು ಸ್ತೋತ್ರ ಮಾಡ್ತಾ ಹೋದರೆ ನಮ್ಮ ಕೈಗೆ ಸಿಗ್ತದೆ. ಇದು ಸ್ಪಷ್ಟ. ಹೆಚ್ಚಿನವರಿಗೆ ಅನುಭವ ಇದರಲ್ಲಿ ಉಂಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಎಂಥದ್ದೋ ಇದರಿಂದ ಪ್ರಾಪ್ತಿ ಆಗ್ತದೆ. ಅವನ ಸ್ಮರಣೆಯಿಂದ ನಮಗೆ ನಷ್ಟದ್ರವ್ಯ ಪ್ರಾಪ್ತಿ ಆಗ್ತದೆ ಅಂತ ಅಂದರೆ ಎಂತಹ ಮಹನೀಯ ಇರುವುದು ಅವನು. ಕೊನೆಯ ಹಂತದಲ್ಲಿ ಆಗುವಾಗ ಏನು ಸ್ವಲ್ಪ ಅಧರ್ಮದ ಮಾರ್ಗ ಪ್ರವೃತ್ತಿ ಮಾಡಿದ, ಅದಕ್ಕೆ ಶಿಕ್ಷೆ ಆಯಿತು, ಅದು ಮತ್ತಿನ ವಿಷಯ. ಅದು ಅಷ್ಟು ದೀರ್ಘಕಾಲದ ಇದರಲ್ಲಿ ಇಷ್ಟು ಸಾಧನೆಯ ಮಧ್ಯದಲ್ಲಿ ಅದೊಂದು ತುಂಬ ದೊಡ್ಡವನ್ನಾಗಿ ಮಾಡುವಂಥ ವಿಷಯಗಳೇನಲ್ಲ. ತಪ್ಪೇ ಹೌದು, ಇಲ್ಲ ಅಂತಲ್ಲ. ಆದರೆ ಅವನ ರಾಜ್ಯಭಾರದ ಕ್ರಮ, ಅವನು ಏನು ಮಾಡಿದ ಅಂದರೆ ಇಷ್ಟು ವರವನ್ನು ಪಡ್ಕೊಂಡ. ದತ್ತಾತ್ರೇಯ ಏತೇ ಕೀರ್ತಿತಾ ಸರ್ವೇ ತಾನ್ ವತ್ಸ ಸಮವಾಪ್ಸಸಿ. ಮಗು, ನೀನು ಏನೆಲ್ಲ ಅಪೇಕ್ಷೆ ಪಟ್ಟಿದ್ದೀಯಲ್ಲ ನಿನಗೆ ಪ್ರಾಪ್ತಿ ಆಗ್ತದೆ ನನ್ನ ಅನುಗ್ರಹದಿಂದ. ಮಾತ್ರವಲ್ಲದೆ ಚಕ್ರವರ್ತಿತ್ವಂ ಐಶ್ವರಂ, ನೀನು ಚಕ್ರವರ್ತಿ ಆಗ್ತಿ ಅಂತ ಅನುಗ್ರಹಿಸಿದ್ದಾರೆ. ಆ ಮಗ ಅಪ್ಪನಿಗೆ ಹೇಳ್ತಾ ದತ್ತಾತ್ರೇಯರು ನಮಸ್ಕಾರ ಮಾಡಿ ಕಾರ್ತವೀರ್ಯ ತಾನು ಬಂದಾವಾಗ ಎಲ್ರಿಗೂ ಸಂತೋಷವಾಯಿತು. ಎಲ್ಲರೂ ಅಲ್ಲಿ ಸ್ವಾರಸ್ಯ ಅಂದರೆ ಪ್ರಜಾವರ್ಗ ಮಾತ್ರ ಅಲ್ಲ ಅಂತೆ. ಅವನ ಪಟ್ಟಾಭಿಷೇಕಕ್ಕೆ ಮೇಲ್ಭಾಗದಲ್ಲಿ ಗಂಧರ್ವರು, ಅಪ್ಸರಗಣ, ಋಷಿಗಳು, ವಸಿಷ್ಠಾದಿ ಋಷಿಗಳು, ಮೇರ್ವಾದಿ ಪರ್ವತಗಳು, ಗಂಗಾದಿ ಸರಿತ್ತುಗಳು, ಸಮುದ್ರಗಳು, ಪ್ಲಕ್ಷಾದಿ ವೃಕ್ಷ ವಿಶೇಷಗಳು, ವಾಸವಾದಿಗಳು, ಇಂದ್ರಾದಿ ದೇವತೆಗಳು, ವಾಸುಕಿ ಮುಖದಂತಹ ನಾಗಗಳು ಎಲ್ಲರೂ ಅವನ ಅಭಿಷೇಕಕ್ಕೆ ಬಂದಿದ್ದಾರಂತೆ. ದೇವತೆಗಳೆಲ್ಲ, ಗರುಡಾದಿ ಪಕ್ಷಿಗಳು, ಹೀಗೆ ದತ್ತಾತ್ರೇಯರ ಅನುಗ್ರಹದಿಂದ ಅವರೆಲ್ಲ ಬಂದಿದ್ದಾರೆ. ಪಟ್ಟಾಭಿಷೇಕ ಮಾಡುವುದಕ್ಕೆ ಕಡಲು ಕೂಡಿಸಲಿಕ್ಕೆ ದತ್ತಾತ್ರೇಯರು ಬಂದು ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ. ಹೀಗೆ ನಾರಾಯಣೇನ ಅಭಿಷಿಕ್ತೋ ದತ್ತಾತ್ರೇಯ ಸ್ವರೂಪಿಣ, ದತ್ತಾತ್ರೇಯ ಸ್ವರೂಪಿಯಾದ ನಾರಾಯಣನಿಂದಲೇ ಅಭಿಷಿಕ್ತನಾದಂತಹ ದೊರೆ ಆ ಕಾರ್ತವೀರ್ಯ. ಎಲ್ಲರೂ ತುಂಬಿದ ಸಭೆ, ಋಷಿಮುನಿಗಳಿದ್ದಾರೆ, ದೇವತಾ ವರ್ಗ ಉಂಟು, ಪೌರರಿದ್ದಾರೆ, ನಾಗರಿಕರಿದ್ದಾರೆ, ಎಲ್ಲ ಮಂತ್ರಿಗಳು, ಪ್ರತಿಯೊಬ್ಬರು ಇರುವ ಸಭೆಯಲ್ಲಿ ಒಂದು ಘೋಷಣೆ ಮಾಡ್ತಾನೆ. ಅದ್ಯ ಪ್ರಭೃತಿ ಯಶಸ್ತ್ರಂ ಮಾಮೃತೇನ್ಯೋ ಗ್ರಹಿಷ್ಯತಿ ಹಂತವ್ಯ ಸಮಯಾದಸ್ಯು ಪರಹಿಂಸಾ ರಥೋಪಿವ. ಇವತ್ತಿನಿಂದ ನನ್ನನ್ನು ಹೊರತುಪಡಿಸಿ ಯಾರ ಕೈಯಲ್ಲೂ ಅಸ್ತ್ರಶಸ್ತ್ರಗಳು ಬರುವಂತಿಲ್ಲ, ಹಿಡಿಯುವಂತಿಲ್ಲ. ಇಷ್ಟು ಘೋಷಣೆ ಮಾಡಬೇಕಾದ್ರೆ ಅವನಿಗೆ ಎಂತಹ ಅಂತಸ್ತತ್ವ ಇರಬೇಕು. ಯಾರಾದರೂ ಒಂದು ವೇಳೆ ನನ್ನನ್ನಲ್ಲದೆ ಇತರರು ಯಾರಾದರೂ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಶಸ್ತ್ರವನ್ನು ಕೈಯಲ್ಲಿ ಗ್ರಹಿಸಿ ಹಿಡಿದರೆ ಅವನು ಕಳ್ಳನನ್ನು ಹೊಡೆದು ಸಾಯಿಸುವಂತೆ ಅವನನ್ನು ಶಿಕ್ಷಾ ಅರ್ಹನಾಗ್ತಾನೆ ಅವನು. ಅಂದರೆ ಎಲ್ಲೂ ಈಗ ಅಸ್ತ್ರಶಸ್ತ್ರಗಳ ಅವಶ್ಯಕತೆ ಎಲ್ಲಿರುವುದು? ನಿಮಗೆ ಅಡಿಗೆ ಮಾಡಲಿಕ್ಕೆ ಅಸ್ತ್ರಶಸ್ತ್ರ ಬೇಡ ಅಂತ ಅವನಂದದ್ದಲ್ಲ. ಮತ್ತೆ ಕೈಯಲ್ಲಿ ಗುಂಡು ಬೇಕಾಗಿಲ್ಲ, ಯಾರೋ ಕಳ್ಳರು ಬರ್ತಾರೆ ಅಂತ ಬೇಕಾಗಿಲ್ಲ. ಯಾಕೆಂದರೆ ಯಾರು ಅಪರಾಧ ಮಾಡಿದರೂ CC ಕ್ಯಾಮರಾ ಬೇಕಾಗಿಲ್ಲ, ಅವನ ಕಣ್ಣಿಗೆ ಕಾಣಿಸ್ತಾ ಇತ್ತು. ನೋಡಿ ಎಂತಹ CC ಕ್ಯಾಮರಾ ಅಲ್ವಾ. ನಾವಾದರೆ CC ಕ್ಯಾಮರಾಕ್ಕೆ ಬೇಕಾದರೆ ಏನಾದರೂ ಒಂದು ಗೊಬ್ಬರ ಹಚ್ಚೋ ಮತ್ತೊಂದು ಹಚ್ಚೋ ಏನಾದರೂ ಒಂದು ಮಾಡಿ ಮತ್ತೇನಾದ್ರು ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ಆದರೆ ಕಾರ್ತವೀರ್ಯನಂತವರ ಕಣ್ಣಿಗೆ ಕಾಣದಿರುವಂತೆ ಮಾಡಲಿಕ್ಕೆ ಯಾರಿಗೆ ಸಾಮರ್ಥ್ಯ ಉಂಟು? ಇತ್ತು. ಯಾಕೆಂದರೆ ಅಂತಹ ಯೋಗ ಸಾಮರ್ಥ್ಯದ ಮೂಲಕ ಅಷ್ಟು ಸಿದ್ಧಿಯನ್ನು ಪಡ್ಕೊಂಡವ ಕಾರ್ತವೀರ್ಯ. ಈ ರೀತಿಯಲ್ಲಿ ರಾಜ್ಯಪಾಲನೆ ಮಾಡಿದ್ರಿಂದ ಅವನಿಗೆ ಯಾರಿಂದಲೂ ಯಾವ ದ್ರವ್ಯವನ್ನು ಸ್ವೀಕರಿಸುವ ಪ್ರಸಂಗನೇ ಬಂದಿಲ್ಲ. ಅವರವರ ಕರ್ತವ್ಯ ಮಾಡ್ತಾರೆ, ಅದರಿಂದ ಪ್ರಾಪ್ತವಾದನ್ನು ಅವರೇ ಅನುಭವಿಸ್ತಾರೆ. ಅಂಗಡಿ ಇಟ್ಟರು, ವ್ಯಾಪಾರ ಆಯಿತು, ಅವರು ಅನುಭವಿಸ್ತಾರೆ. ಮತ್ತೇನು, ಎಲ್ಲ ವ್ಯವಸ್ಥೆಗಳು ರಾಜನಾಗಿ ಯೋಗ ಬಲದಿಂದ ತಾನು ಮಾಡ್ತಾ ಇದ್ದ. ಎಲ್ರಿಗೆ ಹೆದರಿಕೆ ಏನು ಅಂತಂದರೆ ಅವನು ಯಾವ ನೀರಿನ ಮೂಲಕ ಕಾಣಿಸ್ಕೊಳ್ತಾನೋ, ಗಾಳಿಯ ಮೂಲಕ ಕಾಣಿಸ್ತಾನೋ, ಯಾಕೆಂದರೆ ಅವನಿಗೆ ಅಸಂಗಗತಿ. ಅವನು ಹೋಗುವಾಗ ಬರುವಾಗ ನಮ್ಮಲ್ಲಿ ಉಂಟಲ್ಲ ಏನೋ ಉಂಟಲ್ಲ, ಆ ಕಡೆ ಈ ಕಡೆ ಎಲ್ಲ ಹಿಡ್ಕೊಂಡವರೆಲ್ಲ ನಿಂತಿರ್ತಾರೆ. ಅಂಥದ್ದೇನು ಅವಶ್ಯಕತೆ, ಯಾಕೆಂದರೆ ಅವನು ಹೋದದ್ದು ಗೊತ್ತಾಗುವುದಿಲ್ಲ, ಬಂದದ್ದು ಗೊತ್ತಾಗುವುದಿಲ್ಲ, ಇದ್ದದ್ದು ಗೊತ್ತಾಗುವುದಿಲ್ಲ. ಈಗಲೂ ಇಲ್ಲಿ ನೋಡ್ತಾನೇ ಇದ್ದಾನೆ ನಮ್ಮನ್ನು ಅಂತ ತಿಳ್ಕೊಳ್ಳೋಣ. ಹೀಗೆ ಅವನು ಅಷ್ಟು ಘೋಷಣೆಯನ್ನು ಮಾಡಿದ. ಅದನ್ನು ಕಂಡಂತಹ
ಅವನ ಸಮೃದ್ಧಿಯನ್ನು ಕಂಡಂತಹ ಇವರು ಜ್ಞಾನಿಗಳು ಹೇಳುವಂತಹ ಮಾತು, ಅಂಗಿರಸರೊಂದು ಮಾತನ್ನು ಹೇಳ್ತಾರೆ. ತಸ್ಯರ್ಧಿ ಮಹಿಮಾನಂಚ ದೃಷ್ಟ ಪ್ರಾಹ ಅಂಗಿರಾ ಮುನಿ ನನೂನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಪಾರ್ಥಿವಾಹ. ಕಾರ್ತವೀರ್ಯನ ಸಾಧನೆ ಇನ್ನು ಯಾವ ರಾಜರಿಂದಲೂ ಆಗಲಿಕ್ಕಿಲ್ಲ. ಅದು ಯಜ್ಞ, ದಾನ, ತಪಸ್ಸು, ಯುದ್ಧವಾಗಲಿ. ನೋಡಿ, ಕಾರ್ತವೀರ್ಯನ ಬಳಿಗೆ ಯುದ್ಧಕ್ಕೆ ಅಂತ ರಾವಣ ಬಂದದ್ದುಂಟು. ಕೊನೆಗೆ ರಾವಣನನ್ನು ಕಟ್ಟಿ ಹಾಕಿದ್ದುಂಟು, ಸೆರೆಮನೆಯಲ್ಲಿಟ್ಟದ್ದು. ಕೊನೆಗೆ ಅಜ್ಜ ಬಂದು ಬಿಡಿಸ್ಕೊಂಡು ಹೋದದ್ದು ರಾವಣನನ್ನು ಕಾರ್ತವೀರ್ಯನ ಇದರಿಂದ. ಅದರಿಂದಾಗಿ ರಾವಣೋ ಲೋಕರಾವಣ ಅಂತಂದರೂ ಕೂಡ ಕಾರ್ತವೀರ್ಯನ ಮುಂಭಾಗದಲ್ಲಿ ದುರ್ಬಲನಾಗಿ ಬಿಟ್ಟ ಅವನು. ಅಜ್ಜ ಬಂದು ಬಿಡಿಸ್ಕೊಂಡು ಹೋದದ್ದು ಅಷ್ಟೇ. ಕೊನೆಗೆ ಅದು ಕೂಡ ಯಾಕೆ ಬಿಟ್ಟದಂದರೆ, ಬ್ರಾಹ್ಮಣರು ಆದರೆ ನೀವು ಬಂದು ಕೇಳಿದ್ದೀರಿ ನಾನು ಬಿಡ್ತೇನೆ ಅಂತ. ಯಾಕೆಂದರೆ ರಾವಣ ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅಲ್ವೋ? ಬ್ರಾಹ್ಮಣ ಹೌದು. ಬ್ರಾಹ್ಮಣ ಮತ್ತೇನು? ರಾಕ್ಷಸನು ಹೌದು. ಎರಡು ಸೇರಿದೆ ಅದು, ಬ್ರಹ್ಮರಾಕ್ಷಸ ಅಂತ. ಕೃಷ್ಣಾಯ ನಮಃ. ಹೀಗೆ ಮುಂದಕ್ಕೆ ಪ್ರತಿನಿತ್ಯನೂ ಕೂಡ ದತ್ತಾತ್ರೇಯರನ್ನು ಉದ್ದೇಶಿಸಿಕೊಂಡು ಯಾಗವನ್ನು ಮಾಡ್ತಾ ಇದ್ದ. ಪ್ರತಿ ಪ್ರಜೆಗಳು ಕೂಡ ಎಲ್ಲರೂ ಕೂಡ ಅವನನ್ನು ಗುಣಗಾನ ಮಾಡ್ತಾ ಇದ್ದರು, ದತ್ತಾತ್ರೇಯರನ್ನು ಉಪಾಸನೆ ಮಾಡ್ತಾ ಇದ್ದರು. ಹೀಗೆ ಚರಾಚರ ಗುರುವಾದ ಅನಂತ ಮಹಿಮನಾದ ಆ ಮಹಾವಿಷ್ಣುವಿನ ಪ್ರಾದುರ್ಭಾವ, ದತ್ತಾತ್ರೇಯ ರೂಪದ ಪ್ರಾದುರ್ಭಾವ ಪುರಾಣಗಳಲ್ಲಿ ಬಂದದ್ದುಂಟು ಅಂತ ಹೇಳ್ತಾ, ಅನಂತಸ್ಯ ಅಪ್ರಮೇಯಸ್ಯ ಶಂಖಚಕ್ರ ಗದಾಭೃತಃ ಏತಸ್ಯ ಪರಮಂ ರೂಪಂ ಯಶ್ಚಿಂತಯತಿ ಮಾನವಃ. ಇಂತಹ ದತ್ತಾತ್ರೇಯ ರೂಪಿಯಾದ ಪರಮಾತ್ಮನ ಆ ನಾರಾಯಣನ ಈ ರೂಪವನ್ನು ಯಾರು ಚಿಂತನೆ ಮಾಡ್ತಾನೆ ಅವನು ಸಸುಖಿ ಸಚ ಸಂಸಾರಾತ್ ಸಮುತ್ತೀರ್ಣೋ ಚಿರಾದ್ಭವೇದ್ ಸದೈವ ವೈಷ್ಣವಾನಾಂಚ ಭಕ್ತ್ಯಾಹಂ ಸುಲಭೋಸ್ಮಿ ಭೋಹೋ ಅಂತ ಪತ್ರ ಪುಷ್ಪ ಫಲೇನಾಹಂ ಪೂಜಿತೋ ಮೋಕ್ಷದೋಸ್ಮಿ ವೈ ಇತ್ಯೇವಂ ಯಶ್ಚ ವೈ ವಾಚಃ ತಂ ಕಥಂ ನಾಶಯೇತ್ ಜನಃ ಹೇಳ್ತಾರೆ. ಅವನನ್ನು ನಾರಾಯಣ ಸ್ವರೂಪಿಯವನು. ಅಂತಹ ನಾರಾಯಣನನ್ನು ಯಾರು ಉಪಾಸನೆ ಮಾಡ್ತಾರೆ ಅವರು ಸಂಸಾರದ ಬಿಡುಗಡೆಯನ್ನು ಪಡ್ಕೊಂಡು ಸುಖವನ್ನು ಅನುಭವಿಸ್ತಾರೆ. ಯಾವತ್ತೂ ಅವನು ಹೇಳುವುದುಂಟು, ವೈಷ್ಣವರಿಗೆ ವಿಷ್ಣು ಭಕ್ತರನ್ನು, ತನ್ನ ಭಕ್ತರನ್ನು ಕುರಿತು ದೇವರು ಹೇಳಿದಂತಹ ಮಾತು, ನಾನು ನಿಮಗೆ ಭಕ್ತಿಯಿಂದ ಸುಲಭವಾಗಿದ್ದೇನೆ, ಭಕ್ತಿಯಿಂದ ಒಲಿಸಿಕೊಳ್ಳಿ, ಭಕ್ತಿಯಿಂದ ನನಗೆ ಪತ್ರವನ್ನು, ಪುಷ್ಪವನ್ನು, ಫಲವನ್ನು ಯಾವುದನ್ನು ಕೊಟ್ಟರು ನಾನು ನಿಮಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಯಾವನ ಮಾತುಂಟೋ ಅಂತಹ ಪರಮಾತ್ಮನನ್ನು ಯಾರು ತಾನೇ ಆಶ್ರಯಿಸದೇ ಇರ್ತಾರೆ. ಅಧರ್ಮದ ನಾಶಕ್ಕಾಗಿ, ಧರ್ಮದ ಉದ್ಧಾರಕ್ಕಾಗಿ ಅನಾದಿ ನಿಧನನಾದಂತಹ ಪರಮಾತ್ಮ ಈ ರೀತಿಯ ಸ್ಥಿತಿಯನ್ನು ಮಾಡ್ತಾ ಇದ್ದಾನೆ. ತಥೈವಂ ಜನ್ಮ ಚಾಖ್ಯಾತಂ ಆಲರ್ಕಂ ಕಥಯಾಮಿತೇ ಅಂತ. ಹೀಗೆ ಇಂತಹ ದತ್ತಾತ್ರೇಯ ಪರಮಾತ್ಮನ ಅವತಾರ, ಕಾರ್ತವೀರ್ಯನಿಗೆ ನೀಡಿದಂತಹ ಅವನ ಆ ಯೋಗ, ಇದನ್ನು ಹೇಳ್ತೇನೆ. ಅದೇ ರೀತಿ ಇವನು ಪಿತೃಭಕ್ತನಾದಂತಹ ರಾಜರ್ಷಿಯಾದ ಅಲಕನಿಗೂ ಕೂಡ, ಅಲಕನೆಂಬವನಿಗೂ ಕೂಡ ತಾನು ಇದನ್ನು ಯೋಗವನ್ನು ಉಪದೇಶಿಸಿದ ಅಂತ ಹೇಳ್ತಾರೆ. ಮಗ ಹೇಳ್ತಾನೆ, ಅಪ್ಪ ಕೇಳ್ತಾ ಇದ್ದಾರೆ, ಶತ್ರುಜಿತ್ ಅಂತ ರಾಜ, ಯಜ್ಞದಲ್ಲಿ ಸೋಮಗಳ ರಸವನ್ನು ಕೊಡುವುದರ ಮೂಲಕ ಇಂದ್ರಾದಿಗಳನ್ನೆಲ್ಲ ತುಂಬ ಸಂತೋಷಪಡಿಸಿದಂತಹ ವ್ಯಕ್ತಿ. ಅವನ ಮಗ ಶತ್ರು ಭಯಂಕರನಾದ ಋತಧ್ವಜ ಅಂತಲೇ ಪ್ರಸಿದ್ಧನಾದಂತಹ ವ್ಯಕ್ತಿ. ಎಲ್ಲ ಲಕ್ಷಣಗಳಿಂದ ತುಂಬಿಕೊಂಡವ. ಬುದ್ಧಿ, ವಿಕ್ರಮ, ಲಾವಣ್ಯ, ಗುರು ಶುಶ್ರೂಷ, ಅದೇ ರೀತಿ ಗುರುವಿನಿಂದ ಉಪದಿಷ್ಟವಾದಂತಹ ನೀತಿ, ಶುಕ್ರನಿಂದ ಉಪನಿಷ್ಠವಾದಂತಹ ನೀತಿ, ಅಶ್ವಿನಿ ದೇವತೆಗಳ ರೂಪ, ಹೀಗೆ ಸಮಾನ ವಯಸ್ಸು, ಬುದ್ಧಿ, ಸತ್ವ, ವಿಕ್ರಮ ಎಲ್ಲವನಲ್ಲಿತ್ತೆಲ್ಲ. ಅವನು ನಿತ್ಯ ಏನಂತಂದರೆ, ಆ ನೃಪಪುತ್ರ ರಾಜನ ಮಗನಾದರೂ ಕೂಡ ನಿತ್ಯ ಅವನ ಜೊತೆಯಲ್ಲಿರುವುದೆಲ್ಲ ಎಲ್ಲ ಜನಾಂಗದ ಮಕ್ಕಳು ಅವನ ಜೊತೆಲಿದ್ರು. ಸಮಾನ ವಯಸ್ಕರು, ಬ್ರಾಹ್ಮಣರ ಮಕ್ಕಳಿದ್ರು, ವೈಶ್ಯರ ಮಕ್ಕಳಿದ್ರು, ಕ್ಷತ್ರಿಯ ಮಕ್ಕಳಿದ್ರು. ಅವನೇನು ಮಾಡ್ತಾ ಇದ್ದ ಅಂತಂದರೆ, ಅವ್ರ ಜೊತೆಯಲ್ಲಿ ಹೇಗಿದ್ದ ಅಂತಂದರೆ, ನಾನು ರಾಜನ ಮಗ, ಇಲ್ಲವೇ ಇಲ್ಲ ಅಂತ. ಎಲ್ಲರೂ ಕೂಡ ಏನೋ ತಮಾಷೆ ಬರುವಾಗ ಕಾವ್ಯ ಸಂಲಾಪ, ಇಲ್ಲ ಏನೋ ಹಾಡಿನ ಗೋಷ್ಠಿಯೋ ತಾನು ಹಾಡೋದು ಗೀತ, ನಾಟಕ ಸಂಭವೈಹಿ ತಥೈವ ಅಕ್ಷ ವಿನೋದೈಶ್ಚ, ಪ್ರಾಸಂಗಿಕವಾಗಿ ತಮಾಷೆಗಾಗಿ, ಮನಸ್ಸಿನ ಸಂತೋಷಕ್ಕಾಗಿ ಜೂಜು, ಶಸ್ತ್ರ, ಅಸ್ತ್ರ ಎಲ್ಲವನಲ್ಲಿತ್ತು. ಯಾವುದು ಇಲ್ಲ ಅಂತಿಲ್ಲ, ಯಾವುದು ಅತಿ ಇಲ್ಲ.
ಯಾವ ಸಂದರ್ಭದಲ್ಲಿ ಯಾವುದು ಬೇಕೋ ಆ ಸಂದರ್ಭದಲ್ಲಿ ಅದನ್ನು ಹೀಗೆ ರೇಮೇ ನೃಪೇಂದ್ರ ಪುತ್ರೋಸೌ ರಾಜನ ಮಗನಾದರೂ ನರೇಂದ್ರ ತನಯೈ ವ್ರತೈ ಯತೈವ ಹಿ ದಿವಾ ತದ್ದತ್ ರಾತ್ರಾವೈಪ ಮುದಾಯುತಃ. ರಾತ್ರಿ ಸಂತೋಷದಿಂದಿರ್ತಾನೆ, ಹಗಲು ಸಂತೋಷದಿಂದಾನೆ. ಎಲ್ರಿಗೂ ಕೂಡ ತೇಷಾಂತು ಕ್ರೀಡತಾಂ ತತ್ರ ದ್ವಿಜಭೂಪ ವಿಷಾಂ ಸುತಾಹ. ಎಲ್ಲರೂ ಸಮಾನ ವಯಸ್ಸಿನವರೆಲ್ಲ ಪ್ರತಿನಿತ್ಯ ಬರ್ತಾ ಇದ್ದರು. ಒಂದು ಸಲ ಅವನ ಬಳಿಗೆ ನಾಗಲೋಕದಿಂದ ಭೂಮಿಗೆ ಬಂದಂತಹ 2 ನಾಗಕುಮಾರರು, ಅಶ್ವತರ ಎಂಬಂತಹ ನಾಗನ ಮಕ್ಕಳಿಬ್ಬರು. ಅವರು ಬ್ರಾಹ್ಮಣ ವೇಷದಲ್ಲೇ ಬಂದಿದ್ದಾರೆ. ನೋಡಲಿಕ್ಕೆ ಅತ್ಯಂತ ಸುಂದರರಿದ್ದಾರೆ, ತರುಣರಾಗಿದ್ದಾರೆ. ಬಂದಾವಾಗ ಅವರು ನೋಡಿಕೊಂಡ್ರೆಲ್ಲ ಸೇರ್ಕೊಂಡು ನೋಡಿದರು. ಅವರಿಗೆ ಅವನ ಮಧುರವಾದ ಮಾತು, ಇತರರ ಜೊತೆಯಲ್ಲಿ ಬೆರೆಯುವಂತಹ ಗುಣ, ತನ್ನಲ್ಲಿ ಅಷ್ಟು ವಿದ್ಯೆ, ರೂಪ, ಔದಾರ್ಯ, ಪರಾಕ್ರಮ, ಪರಂಪರೆ ಎಲ್ಲ ಇದ್ದರೂ ಕೂಡ ಅದರಲ್ಲಿ ನಾನು ಅಂತ ಏನೂ ಗತ್ತಿಲ್ಲದೆ, ಅಹಂಕಾರ ಮಮಕಾರ ಇಲ್ಲದೆ, ಒಂದು ರೀತಿಯಲ್ಲಿ ಎಲ್ಲರನ್ನು ತನ್ನ ಸಮಾನರಂತೆ ತೋರಿಸುವಂತಹ ಗುಣವನ್ನು ಕಂಡು ಅವನ ಗುಣಕ್ಕೆ ಮಾರಿ ಹೋದರು.